ನಮಸ್ಕಾರ ಕನ್ನಡಿಗರೇ, ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ತಮಿಳುನಾಡಿನ ರಾಜಕೀಯದಲ್ಲಿ 2026ರ ವಿಧಾನಸಭಾ ಚುನಾವಣೆಯನ್ನು ಮುನ್ನಡೆಸಿಕೊಂಡು ರಾಜಕೀಯ ತಾಪಮಾನ ದಿನದಿಂದ ದಿನಕ್ಕೆ ಏರುತ್ತಿದೆ. ಇದೇ ನಡುವೆ ನಟ ಹಾಗೂ ರಾಜಕೀಯ ನಾಯಕ ವಿಜಯ್ ಅವರನ್ನು ತಮ್ಮ ಮೈತ್ರಿಗೆ ಸೆಳೆಯಲು ಭಾರತೀಯ ಜನತಾ ಪಾರ್ಟಿ ಪ್ರಯತ್ನಿಸುತ್ತಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ತಮಿಳುನಾಡಿನಲ್ಲಿ ಆಡಳಿತದಲ್ಲಿರುವ ದ್ರಾವಿಡ ಮುನ್ನೇತ್ರ ಕಜಗಂ ವಿರುದ್ಧದ ಮಾತುಗಳು ವಿಭಜನೆಯಾಗಬಹುದು ಎಂಬ ಆತಂಕವೇ ಬಿಜೆಪಿ ಹಾಗೂ ಅದರ ಮೈತ್ರಿ ಪಕ್ಷಗಳಿಗೆ ಕಾಡುತ್ತಿದೆ. ಇದೇ ಕಾರಣಕ್ಕೆ ವಿಜಯ್ ಸ್ಥಾಪಿಸಿರುವ ಟಿಎಂಕೆ ಪಕ್ಷವನ್ನು ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಜಗಂ ನೇತೃತ್ವದ ಎನ್ಡಿಎ ಮೈತ್ರಿಗೆ ಸೇರಿಸಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ತಮಿಳುನಾಡು ಬಿಜೆಪಿ ವಕ್ತಾರ ಎಎನ್ಎಸ್ ಪ್ರಸಾದ್ ಈ ಕುರಿತು ಬಹಿರಂಗವಾಗಿ ಮನವಿ ಮಾಡಿದ್ದು, ತಮಿಳುನಾಡನ್ನು ರಕ್ಷಿಸಲು ಎಲ್ಲ ಡಿಎಂಕೆ ವಿರೋಧಿ ಪಕ್ಷಗಳು ಒಂದಾಗಬೇಕು. ಟಿವಿಕೆ ಪಕ್ಷ ನಿಜವಾಗಿಯೂ ಡಿಎಂಕೆಯನ್ನು ಸೋಲಿಸಲು ಬಯಸಿದರೆ ಎಐಎಡಿಎಂಕೆ ಬಿಜೆಪಿ ಮೈತ್ರಿಯೊಂದಿಗೆ ಕೈಜೋಡಿಸಬೇಕು ಎಂದು ಹೇಳಿದ್ದಾರೆ. ಅವರ ಮಾತುಗಳು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿವೆ. ಆದರೆ ವಿಜಯ್ ಮತ್ತು ಅವರ ಪಕ್ಷ ಈ ಪ್ರಸ್ತಾವನೆಯನ್ನು ಸ್ಪಷ್ಟವಾಗಿ ತಳ್ಳಿದ್ದಾರೆ. ಆರಂಭದಿಂದಲೇ ವಿಜಯ್ ಡಿಎಂಕೆಯನ್ನು ತಮ್ಮ ರಾಜಕೀಯ ಪ್ರತಿಸ್ಪರ್ಧಿ ಎಂದು ಹೇಳಿದ್ದರೂ ಬಿಜೆಪಿಯನ್ನು ತಮ್ಮ ತಾತ್ವಿಕ ವಿರೋಧಿ ಎಂದು ಹೇಳಿದ್ದಾರೆ. ಆದ್ದರಿಂದ ಬಿಜೆಪಿ ಜೊತೆಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ಮೈತ್ರಿ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಟಿವಿಕೆ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಕೆಲವು ಟಿವಿಕೆ ನಾಯಕರು ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ವಿಜಯ್ ಮೇಲೆ ಒತ್ತಡ ತರಲು ಸಿಬಿಐ ತನಿಖೆಗಳು ಹಾಗೂ ಚಿತ್ರರಂಗ ಸಂಬಂಧಿತ ವಿಚಾರವನ್ನು ಬಳಸಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಆದರೆ ಯಾವುದೇ ಒತ್ತಡಕ್ಕೂ ವಿಜಯ್ ಮಣಿಯುವುದಿಲ್ಲ. ಸಮುದಾಯ ವಿಭಜನೆ ರಾಜಕಾರಣವನ್ನು ತಾವು ಒಪ್ಪುವುದಿಲ್ಲ ಎಂದು ಟಿವಿಕೆ ನಾಯಕರು ಹೇಳಿದ್ದಾರೆ. ಇದರಿಂದ ಈಗ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಸಮೀಕರಣಗಳು ಮೂಡುತ್ತಿವೆ. ಒಂದು ಕಡೆ ಡಿಎಂಕೆ ನೇತೃತ್ವದ ಮೈತ್ರಿ, ಮತ್ತೊಂದು ಕಡೆ ಎಐಎಡಿಎಂಕೆ ಬಿಜೆಪಿ ಎನ್ಡಿಎ ಮೈತ್ರಿ, ಮತ್ತೊಂದೆಡೆ ವಿಜಯ್ ಅವರ ಟಿವಿಕೆ ಪಕ್ಷ. ಹೀಗೆ ಮೂರು ರಾಜಕೀಯ ಶಕ್ತಿಗಳು ಮುಂದಿನ ಚುನಾವಣೆಯಲ್ಲಿ ಮುಖಾಮುಖಿಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ ನೇರವಾಗಿ ಎರಡು ಪಕ್ಷಗಳ ನಡುವಿನ ಪೈಪೋಟಿಯಾಗುತ್ತದೆಯೇ ಅಥವಾ ಮೂರು ಬಲಿಷ್ಠ ಶಕ್ತಿಗಳ ನಡುವಿನ ತ್ರಿಕೋನ ಸ್ಪರ್ಧೆಯಾಗಿ ರೂಪಾಂತರಗೊಳ್ಳುತ್ತದೆಯೇ ಎಂಬುದು ಈಗ ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿರುವ ದೊಡ್ಡ ಪ್ರಶ್ನೆಯಾಗಿದೆ. ಮುಂದಿನ ತಿಂಗಳುಗಳಲ್ಲಿ ನಡೆಯುವ ರಾಜಕೀಯ ಮೈತ್ರಿಗಳು ಮತ್ತು ಪಕ್ಷಗಳ ನಿರ್ಧಾರಗಳು ತಮಿಳುನಾಡಿನ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸಲಿದೆ. 2026ರ ಚುನಾವಣೆ ರಾಜ್ಯ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನು ಬರೆಯುವ ಸಾಧ್ಯತೆ ಇದೆ ಎಂಬುದು ವಿಶ್ಲೇಷಕರ ಅಭಿಪ್ರಾಯವಾಗಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.